ಭೇಟಿ ಮಾಡಿದ್ದೀರಿ ಉಡುಪಿ ಜಿಲ್ಲೆಯ ಮಳೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ವಿ, ಶಾಲೆಗೆ ರಜೆಯನ್ನು ಘೋಷಣೆ ಇವತ್ತು ಖುದ್ದಾಗಿ ನಾವೇ ಬಂದು ವೀಕ್ಷಣೆಯನ್ನು ಮಾಡಿದ್ದೇವೆ. ಗುಜ್ಜರ ಬೆಟ್ಟಕ್ಕೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಶುರು ಮಾಡಿ ಸಾಯಂಕಾಲವರೆಗೂ ಎಲ್ಲೆಲ್ಲಿ ಹಾನಿಯಾಗಿದೆ, ಯಾರಿಗೆ ತೊಂದರೆ ಆಗಿದೆ, ಎಲ್ಲ ದೊಡ್ಡ ಕುಸಿತ ಆಗಿದೆ ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ತಗೊಳ್ಬೇಕು. ಮೇಡಮ್, ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇದ್ದು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ. ಇರಬೇಕಿತ್ತು ಈಗ ಮೇಲೆ ಮಳೆ ಇನ್ನೂ ಭಾಳ ಒಳ್ಳೆ ಮಾತು. ಅವ್ರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿಲ್ಲ ಇರ್ತೀನಿ ಅಂತ ಜವಾಬ್ದಾರಿಗಳು ಸೆಕ್ಷನ್ ಅಂಥದ್ರಲ್ಲೂ ಕೂಡ ನಾನು ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ. ಯಾವಾಗ ನಾನು ಮಳೆಯ ಅವಾಂತರ ಏನು ನಡೀತಾ ಇದೆ, ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನೋಷ್ಟು ಮುನ್ನೆಚ್ಚರಿಕೆಯನ್ನು ಮಾಡ್ತಾರೆ. ಅಧಿಕಾರಿಗಳಿಂದ ಸೇರ್ಕೊಂಡ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಮಾಹಿತಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡ್ತೀವಿ. ನಾನು ಇವತ್ತು ಸುಮಾರು ಇತರೆ ಬಂದು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದೆ. ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಇದ್ದಾವೆ ತೆಗಿಬೇಕು ಅಂತ. ಅವರು ಸುಮಾರು 500-600ಕ್ಕಿಂತ ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಮ್ಗಳದ್ದು ನಾವು ಹೆಸ್ಕಾಮ್ ಅಂತೀವಿ, ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜೋತಾಡ್ತಾ ಇತ್ತು ನೋಡಿ ಅಂತ ಅವರು ಕೂಡ ಸುಮಾರು 500-600 ಕಂಬಗಳನ್ನ ಇದು ಮಾಡ್ತಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದ್ರಿಂದ ಈ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ. ಸೊ ಚರಂಡಿಗಳನ್ನು ಕ್ಲೀನ್ ಮಾಡಿದ್ವಿ. ಸೊ ಕಾಲ್ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆತ್ಗಳಾಗಿತ್ತು, ಅಲ್ಲೂ ಕೂಡ ಮುನ್ನ ಜಾಗ್ರತೆ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನನ್ನು ಇತ್ತು, ಎಲ್ಲ ರೀತಿಯಾದಂಥ ಕ್ರಮವನ್ನು ಮೀಟಿಂಗ್ ಆದಾಗ 5 ಕೋಟಿ ಕಡಲ್ಕೊರೆತದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮತ್ತು ಹಳೆ ಬಾಕಿ ಒಂದಿದೆ ಅಂತ ಪ್ರಸ್ತಾಪ ಆಗಿತ್ತು. ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ, ಪ್ರಸ್ತಾವನೆ ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ. ತಿಂಗಳಲ್ಲೂ ಕೂಡ ಅದಕ್ಕೆ ಕೂಡ ನಾವು ಮಾನ್ಯ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಾವು ಕೆಲಸ ಅಂತ ಶುರು ಮಾಡಿದ್ವಿ. ಮೊನ್ನೆ ಮೀಟಿಂಗ್ ಹೇಳಿದ 5 ಕೋಟಿ ಬಂದಿಲ್ಲ, ಅದು ಬರುತ್ತೆ, ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ದೀವಿ. 50 ಕೋಟಿಗೆ ಹೆಚ್ಚು ನಷ್ಟ ಆಗಿದೆ, ಪರಿಹಾರ ಎಲ್ಲೆಲ್ಲಿ ಏನು ನಷ್ಟ ಆಗಿದೆಯೋ ಜಿಲ್ಲಾಡಳಿತ ನಮಗೆ ಕಳಿಸ್ಬೇಕು ಅದರ ಬಗ್ಗೆ ಮಾತಾಡ್ತಾರೆ.